ಮಂಗಳೂರು ನಗರದ ಮಣ್ಣಗುಡ್ಡ ಪರಿಸರದಲ್ಲಿರುವ ಶತಮಾನದ ಇತಿಹಾಸವಿರುವ ವಿಶ್ರಾಂತಿ ಗೋರಿಯ ಪ್ರಾರ್ಥನಾ ಮಂದಿರಕ್ಕೆ ಇದೀಗ ಹೊಸ ರೂಪ ದೊರಕಿದೆ. ಸರ್ಕಾರದ ಅನುದಾನದ ನೆರವಿನೊಂದಿಗೆ ಪ್ರಾರ್ಥನಾ ಮಂದಿರವನ್ನು ಹೊಸದಾಗಿ ನಿರ್ಮಾಣಗೊಳಿಸಲಾಗಿದ್ದು ಉದ್ಘಾಟನೆಗೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸರ್ವ ಧರ್ಮಗಳ ತವರೂರಾದ ಮಂಗಳೂರಿನ ಮಣ್ಣಗುಡ್ಡ ಪರಿಸರದಲ್ಲಿರುವ ನೂತನ ಚಾಪೆಲ್ ಅನ್ನು ರಾಜ್ಯ ಸರ್ಕಾರದ ಹಣಕಾಸಿನ ನೆರವಿನೊಂದಿಗೆ ನಿರ್ಮಿಸಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಸಂಧ್ಯಾ ಮೋಹನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಾವು ಸಭೆಯಾಗಿ, ಶಾಸಕರಾಗಿ, ಕಾರ್ಪೊರೇಟರ್ಗಳಾಗಿ, ದೇವರ ಮೇಯರ್ ಆಗಿ, ಇಡೀ ಸಭೆಯಾಗಿ, ಅಧಿಕಾರಿಗಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಪ್ರಾಮುಖ್ಯವಾಗಿ ಇವತ್ತು ಮಹತ್ವದ ದಿನ. ದೇವರ ವೇದವ್ಯಾಸ್ ಕಾಮತ್ರವರ ಮೂಲಕ ಅವರ ದೇವರ ಸರ್ಕಾರ, ದೇವರೇ ಪ್ರಾಮುಖ್ಯವಾಗಿ ನಮ್ಮ ಸರ್ಕಾರ, ಅವರ ಮೂಲಕವಾಗಿ ಕೊಟ್ಟಂತೆ ಎಲ್ಲ ಕೊಡುಗೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಸ್ಥಳದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲು ಅವ್ರನ್ನ ಉಪಯೋಗಿಸತಕ್ಕಾಗಿ ವಂದಿಸ್ತೇವೆ. ಕೈ ಜೋಡಿಸಿದಂಥ ಎಲ್ಲರಿಗಾಗಿ ಸ್ತೋತ್ರ. ಈ ದಿನದಲ್ಲಿ ಆಗುವಂಥ ಈ ಕಾರ್ಯಕ್ರಮವನ್ನು ನಿನ್ನ ಪರಿಶುದ್ಧ ಹೆಸರಿನಲ್ಲಿ ಎಲ್ಲರನ್ನ ಆಶೀರ್ವದಿಸುತ್ತಾ, ದೇವರೇ ನೀನು ತಾನೇ ಮಹಿಮೆ ಹೊಂದಿಕೊಂಡು ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ದೇವರೇ. ಈ ಸಂದರ್ಭ ಮೇಯರ್ ಪ್ರೇಮಾನಂದ್, ಸಂತೋಷ್ ಕುಮಾರ್ ಅಯ್ಯನವರು ಹಾಗೂ ಮಂಗಳೂರು ನಗರ ಪಾಲಿಕೆಯ ಸದಸ್ಯರುಗಳಾದ ಸಂಧ್ಯಾ ಮೋಹನ್, ಜಗದೀಶ್ ಶೆಟ್ಟಿ, ಗಣೇಶ್ ಕುಲಾರ್, ಭಾಸ್ಕರ್ ಚಂದ್ರ ಶೆಟ್ಟಿ, ರಾಧಾಕೃಷ್ಣ ಉಪಸ್ಥಿತರಿದ್ದರು. ಮಂಗಳೂರಿನ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಅವರದಾದ ಚಿಂತನೆಗಳಿದೆ, ಕಲ್ಪನೆಗಳಿದೆ. ಆ ಚಿಂತನೆ ಕಲ್ಪನೆಯನ್ನು ಎಲ್ಲರೂ ಸೇರಿಸ್ಕೊಂಡು ಯಶಸ್ವಿಯಾಗಿ ಮಂಗಳೂರಿನ ಭದ್ರ ಬುನಾದಿ ಫೌಂಡೇಶನ್ ಮಾಡಬೇಕು. ಹಾಗಾಗಿ ಎಲ್ಲ ವರ್ಗದ ಜನರು, ಇವನ್ ನಾನು ರೋಮನ್ ಕ್ಯಾಥಲಿಕ್ ಚರ್ಚಿನವರ ಹತ್ರ ಕೂಡ, ಅವರ ಬಿಷಪ್ ಹತ್ರ ಕೂಡ ಹೋಗಿ ತಮ್ಮ ಚರ್ಚ್ಗಳಿಗೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಿದ್ರೆ ನೀವು ದಾಖಲೆಗಳನ್ನು ಕೊಡಿ, ಯಾವುದು ಬೇಕು ಅಂತ ಹೇಳಿ ನನಗೆ ಕೊಟ್ಟರೆ ಅದನ್ನು ಕೂಡ ಮಾಡಿಸಿಕೊಡ್ತೇನೆ ಅಂತ ನಾನು ಹೋಗಿದ್ದೆ ಅವರ. ಇವನ್ ಒಂದು ಸಿರಿಯನ್ ಚರ್ಚಿಗೆ ಕೂಡ, ಒಂದೇ ಚರ್ಚ್ ಇದ್ದು ಅಲ್ಲ, ಸಿರಿಯನ್ ಚರ್ಚಿಗೆ ಕೂಡ ಅವರು ನನಗೆ ಮನವಿಯನ್ನು ಕೊಟ್ಟಿದ್ರು. ಅದಕ್ಕೆ ಕೂಡ ಅನುದಾನವನ್ನು ಜೋಡಿಸ್ಕೊಟ್ಟಿದ್ದೇನೆ. ಹಾಗೆ ಎಲ್ಲ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಸೇರಿಸ್ಕೊಂಡು ಒಟ್ಟಾಗಿ ಎಲ್ಲರೂ ನಾವು ಮಂಗಳೂರಿನ ಮಕ್ಕಳು, ನಾವೆಲ್ಲರೂ ಒಂದಾಗಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ. ಅದಕ್ಕೂ ನಾನು ಹೇಳ್ತೇನೆ, CSI ತಮ್ಮ ಸಮುದಾಯದಿಂದ ಮಂಗಳೂರಿನ ಅಭಿವೃದ್ಧಿಗೆ ಮಾತ್ರ ಅಲ್ಲದೆ ಒಟ್ಟು ಮಂಗಳೂರಿನ ಬೆಳವಣಿಗೆ ಮತ್ತು ಮಂಗಳೂರಿನ ಚಿಂತನೆಯಲ್ಲಿ ತಮ್ಮದೇ ಆದ ಬಹಳ ದೊಡ್ಡ ಕೊಡುಗೆಯನ್ನು ತಾವು ಕೊಟ್ಟಿದ್ದೀರಿ. ಈ ಹಿಂದೆ ಇಲ್ಲಿದ್ದ 111 ವರ್ಷ ಹಳೆಯದಾದ ಕಟ್ಟಡ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಕಿರಿದಾಗಿತ್ತು, ಶಿಥಿಲ ವ್ಯವಸ್ಥೆಯಲ್ಲಿತ್ತು. ಇದನ್ನ ಸ್ಥಳೀಯ ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಅನುದಾನದ ಮೊತ್ತದ ನೆರವಿಗಾಗಿ ಮನವಿಯನ್ನ ಮಾಡಲಾಗಿತ್ತು. ಮನವಿಗೆ ಸ್ಪಂದಿಸಿದ ಶಾಸಕರು ಸರ್ಕಾರದಿಂದ ಅನುದಾನ ತರಿಸಿ ನೂತನ ಮಂದಿರವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಇದು ಇಲ್ಲಿ ಆಗಿ 135 ವರ್ಷ ಆಗಿದೆ. 1886ರಲ್ಲಿ ಫಸ್ಟ್ ಮರಣವನ್ನು ಈ ಗೋರಿಯಲ್ಲಿ ಹೂಳಿದ್ದಾರೆ. ಅದರಿಂದ ಇದು ಮತ್ತೆ ಅದರ ಪ್ರಾರಂಭದಲ್ಲಿ ಇದರಲ್ಲಿ ಒಂದು ಸಣ್ಣವಾದ ಒಂದು ಕಿರಿದಾದ ಒಂದು ಚಾಪೆಲ್ ಇತ್ತು. ಚಾಪೆಲ್ ಅಂದರೆ ನಮ್ಮದು ಕ್ರೈಸ್ತರ ಇದರಲ್ಲಿ ಅಂತ ಅಂದರೆ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಅವನಿಗೆ ಒಂದು ಚಂದ ರೀತಿಯಲ್ಲಿ ಗೌರವವನ್ನು ಕೊಟ್ಟು ಇಲ್ಲಿ ಅವನದು ಸಮಾಧಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಅವರದ್ದು ಬೇಕಿದ್ದರೆ ಅವರ ಮನೆಯವರು ಅದಕ್ಕೆ ಬೇಕಾದದ್ದು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಒಂದು ಸಮಾಧಿ ಗುರುತಾಗಿ ಎಲ್ಲ ಚಂದ ಮಾಡಿ ಮೇಂಟೈನ್ ಮಾಡ್ತಾರೆ. ನಮ್ಮದು ಚರ್ಚ್ ಇರೋದು ಬೊಕ್ಕಪಟ್ಟಣದಲ್ಲಿ, ಅದಕ್ಕೆ ವಿಶ್ರಾಂತಿ ಚರ್ಚ್ ಬೊಕ್ಕಪಟ್ಟಣ ಅಂತೇಳಿ ಅಲ್ಲಿ ನಾವಿದ್ದೇವೆ. ನಮ್ಮದು ಈ ಏರಿಯಾಕ್ಕೆ ಸಂಬಂಧಪಟ್ಟ ಎಲ್ಲ ಹತ್ತಿರದವರು, ನಮ್ಮ ಈಗ ಸಭಾ ಮೆಂಬರ್ಸ್ ಯಾರಾದರೂ ಮರಣ ಎಲ್ಲ ಆದರೆ ಅವರದ್ದು ಮರಣವನ್ನು ನಾವು ಇಲ್ಲಿ ತಂದು ಸಮಾಧಿ ಮಾಡ್ತೇವೆ ಇದು ಸುತ್ತಮುತ್ತ. ಹಾಗೆ ನಮ್ಮದು ಈ ಸಮಾಧಿ ಮಾಡುವ ಜಾಗ ತುಂಬ ಸಣ್ಣದಿದ್ದು ಸ್ವಲ್ಪ ದುರವಸ್ಥೆ ಇದರಿಂದ ಮಾನ್ಯ ಶಾಸಕರಾದ ವೇದವ್ಯಾಸರವರಿಗೆ ನಾವು ಮನವಿ ಮಾಡಿದ ತಕ್ಷಣ ಅವರು ಮುತುವರ್ಜಿಯನ್ನು ವಹಿಸಿಕೊಂಡು ಸುಮಾರು ಚಂದ ರೀತಿಯಲ್ಲಿ ನಮಗೆ ಹೊಸ ಚಾಪೆಲನ್ನು ಕಟ್ಟಿಕೊಟ್ಟಿದ್ದಾರೆ. ಒಳ್ಳೆ
ಒಳ್ಳೆ ಪ್ಲ್ಯಾನ್ ಮಾಡಿ ಚಂದ ರೀತಿ ಎಲ್ಲ ಇಂಟರ್ಲಾಕ್ ಅದನ್ನೆಲ್ಲ ಮತ್ತು ಇಲ್ಲಿದು ಕಾರ್ಪೊರೇಟರ್ ಅವರೆಲ್ಲ ಸಹಕಾರದಿಂದ ಚಂದ ರೀತಿಯಲ್ಲಿ ನಮಗೆ ಕಾಮಗಾರಿ ಮೂಡಿ ಬಂದು ನಮಗೆ ಇನ್ನು ಮುಂದಿನ ದಿವಸದಲ್ಲಿ ಉಪಯೋಗಕ್ಕೆ ಈ ದಿವಸ ನಾವು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಅವರು. ಮಂಗಳೂರಿನ ಕುದ್ರೋಳಿ ಎಂಬ ಸ್ಥಳದಲ್ಲಿ 1882ರಲ್ಲಿ ಆರಂಭವಾದಂತಹ ಹಂಚಿನ ಕಾರ್ಖಾನೆಯಲ್ಲಿ ನೌಕರರಾಗಿದ್ದ ಕ್ರೈಸ್ತರು ಆರಾಧನೆಗಾಗಿ ದೂರದ ಜಪ್ಪು ಬಳಿಯ ದೇವಾಲಯಕ್ಕೆ ಹೋಗಬೇಕಾಗಿತ್ತು. ಹೀಗಾಗಿ ಈ ಪರಿಸರದಲ್ಲಿ ವಾಸಿಸುವ ಕ್ರೈಸ್ತರಿಗೆ ಹಂಚಿನ ಕಾರ್ಖಾನೆ ಪರಿಸರದಲ್ಲಿಯೇ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಸಭೆ ಮತ್ತು ರುದ್ರಭೂಮಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಈಗಲೂ ಅತ್ಯಂತ ಸುವ್ಯವಸ್ಥಿತವಾಗಿರುವಂತಹ ಈ ರುದ್ರಭೂಮಿ ಒಂದು ಮಾದರಿಯಾಗಿದೆ. ಗಣೇಶ್ ಪೂಜಾರಿ, ನವಗುಡ ನ್ಯೂಸ್, ಮಂಗಳೂರು.